ನಿಮಗೆ ವೈರ್ಲೆಸ್ ಚಾರ್ಜರ್ ಬರುತ್ತೆ. ಆ್ಯಕ್ಚುಲಿ ಈ ಸೆಗ್ಮೆಂಟಲ್ಲಿ ವೈರ್ಲೆಸ್ ಚಾರ್ಜರ್ ಕೊಟ್ಟಿರೋದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ನಾವು. 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇತ್ತೀಚೆಗೆ ಎಲ್ಲ ಕಾರಲ್ಲೂ ಕೂಡ ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸು ಸ್ಟ್ಯಾಂಡರ್ಡ್ ಆಗಿ ಕೊಡ್ತಾ ಇದ್ದಾರೆ, ಅಂದರೆ ಎಲ್ಲ ಒಂದು ವೇರಿಯಂಟ್ಸಲ್ಲೂ ಕೂಡ. ಬಟ್ ಹ್ಯುಂಡೈ ಎಕ್ಸ್ಟರ್ 2023 ಆ್ಯಕ್ಚುಲಿ ಈ ಟ್ರೆಂಡ್ನ ಒಂಥರ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಇನ್ಬಿಲ್ಟ್ ಡ್ಯಾಶ್ ಕ್ಯಾಮ್ರಾ ಕೊಟ್ಬಿಟ್ಟಿದ್ದಾರೆ, ನೋಡ್ತಿರ್ಬೋದು. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಸ್ಮಾಲ್ ಕಾರ್ಸಲ್ಲಂತೂ ನನ್ನ ಪ್ರಕಾರ ಹ್ಯುಂಡೈ ಅವ್ರದ್ದೇ ಆ್ಯಕ್ಚುಲಿ ಬೆಸ್ಟ್ ಕಾರ್ಸು. ಯಾಕೆ ಅಂತ ಹೇಳಿದ್ರೆ ರಿಫೈನ್ಮೆಂಟ್ ಆಗಿರ್ಬೋದು, ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿರ್ಬೋದು, ಮತ್ತು ವೆಲ್ ಪ್ರೈಸ್ಡ್ ಅಂತ ಹೇಳ್ತೀನಿ. ಸೊ ಹೀಗೆ ಆ್ಯಕ್ಚುಲಿ ಒಂದು ಸೆಗ್ಮೆಂಟಲ್ಲಿ ಮೈಕ್ರೋ SUV ಸೆಗ್ಮೆಂಟಲ್ಲಿ ಒಂದು ಕಾರ್ನ ಬಿಡ್ತಾರೆ, ಹ್ಯುಂಡೈ ಎಕ್ಸ್ಟರ್ ಅಂತ ಹೇಳ್ಬಿಟ್ಟು 2023ರಲ್ಲಿ. ಅದು ಬಿಟ್ಟಾಗಂತೂ ತುಂಬ ಜನ ಇದನ್ನು ಇಷ್ಟಪಡ್ತಿದ್ರು ಆ್ಯಂಡ್ ಒಂದು ಸೆನ್ಸೇಷನ್ನೇ ಸೃಷ್ಟಿ ಮಾಡಿತ್ತು. ಯಾಕೆ ಅಂತ ಹೇಳಿದ್ರೆ ಆ ಒಂದು ಸೆಗ್ಮೆಂಟಲ್ಲಿ ವೆಲ್ ಪ್ರೈಸ್ಡು, ಜೊತೆಗೆ ಫುಲ್ಲಿ ಲೋಡೆಡ್ಡು ಆ್ಯಂಡ್ ಸ್ಟ್ಯಾಂಡರ್ಡ್ ಆಗಿ ಎಲ್ಲದರಲ್ಲೂ, ಅಂದರೆ ಎಲ್ಲ ವೇರಿಯಂಟಲ್ಲೂ ಕೂಡ 6 ಏರ್ ಬ್ಯಾಗ್ನ ಕೊಟ್ಟಿದ್ದರು. ಸೊ ಹಾಗಾಗಿ ಈ ಒಂದು ಕಾರ್ ಬಂದ್ಬಿಟ್ಟು ಸೆನ್ಸೇಷನ್ ಆಗಿತ್ತು ಅಂತ ಹೇಳ್ಬೋದು. ಸೊ ಇವಾಗ ಈ ಕಾರ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನೋಡ್ತಿರ್ಬೋದು ಹ್ಯುಂಡೈ ಎಕ್ಸ್ಟರ್ನ ಒಂದು ಸ್ಪೆಷಲ್ ಎಡಿಷನ್ ಬಿಟ್ಟಿದ್ದಾರೆ, ಅದು ನೈಟ್ ಎಡಿಷನ್ನು. ಸೊ ಹಾಗಾಗಿನೇ ಇವತ್ತು ಕಂಪ್ಲೀಟಾಗಿ ಒಂದು ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬಂದಿರೋದು ಬಂದ್ಬಿಟ್ಟು ಅದ್ವೈತ್ ಹ್ಯುಂಡೈ ಅವರ ರೆಸಿಡೆನ್ಸಿ ರೋಡ್ಗೆ, ಅಂದರೆ ಏನು ಬ್ರಾಂಚ್ ಇದೆ ಅವ್ರದ್ದು, ಸೊ ಅಲ್ಲಿಗೆ ಬಂದಿದ್ದೀನಿ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಎಲ್ಲ ರೀತಿಯ ಅಂದರೆ ಏನು ಹ್ಯುಂಡೈ ವೆಹಿಕಲ್ಸ್ ಇದೆ, ಸೊ ಎಲ್ಲ ಕೂಡ ಇಮಿಡಿಯೇಟ್ ಸ್ಟಾಕಲ್ಲಿ ಸಿಗುವಂಥದ್ದು. ಸೊ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ನೋಡ್ತಿರ್ಬೋದು ಹ್ಯುಂಡೈ ಎಕ್ಸ್ಟರ್ ಬಗ್ಗೆ ಇನ್ನಷ್ಟು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೈಟ್ ಎಡಿಷನ್ ಬಂದ್ಬಿಟ್ಟು ಕ್ವೈಟ್ ಫೆಮಿಲಿಯರ್ ಅಂತ ಹೇಳ್ಬೋದು. ಹ್ಯುಂಡೈ ಲವರ್ಸ್ಗೆಲ್ಲ ನೈಟ್ ಎಡಿಷನ್ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಕ್ರೆಟಾದಲ್ಲಿ ಆಲ್ರೆಡಿ ನೈಟ್ ಎಡಿಷನ್ನ ಬಿಟ್ಟಿದ್ರು ಆ್ಯಂಡ್ ಅದು ಸಕ್ಸಸ್ ಕೂಡ ಆಗಿತ್ತು. ಸೊ ಇವಾಗ ಇದರಲ್ಲಿ ಬಿಟ್ಟಿದ್ದಾರೆ, ಇದರಲ್ಲೂ ಕೂಡ ಸಿಮಿಲರ್ ಚೇಂಜಸ್ನ ಮಾಡಿದ್ದಾರೆ. ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ. ಯಾಕೆ ಅಂದರೆ ಇನ್ ಡೀಟೇಲ್ಡ್ ವಿಡಿಯೋ ಎಕ್ಸ್ಟರ್ ರಿವ್ಯೂ ಆಲ್ರೆಡಿ ನಮ್ಮ ಚಾನಲಲ್ಲಿ ಮಾಡಿದ್ದೀವಿ, ಅದನ್ನು ಚೆಕ್ ಮಾಡ್ಕೋಬೋದು. ನಿಮಗೆ ಅಂಥ ಏನೂ ಮೇಜರ್ ಚೇಂಜಸ್ ಇಲ್ಲ, ಒಂದಷ್ಟು ಎಲಿಮೆಂಟ್ಗಳು ಆ್ಯಡ್ ಆಗಿದೆ, ಅದು ಏನಂತ ತಿಳಿಸ್ಕೊಡ್ತೀನಿ. ಇಂಜಿನ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಸೇಮ್ ಇಂಜಿನ್ನು 1.2 ಲೀಟರ್ ಕಪ್ಪಾ ಇಂಜಿನ್ ಬರುತ್ತೆ. ಇದರಲ್ಲಿ ನಿಮಗೆ ಟ್ರಾನ್ಸ್ಮಿಷನ್ ಆಪ್ಷನ್ ಬಂದ್ಬಿಟ್ಟು 2 ಬರುತ್ತೆ. ಸೊ 1.2 ಲೀಟರ್ ಕಪ್ಪಾ ಇಂಜಿನ್ನು 81.8 BHP ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 113 Nm ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಕಲರ್ ಬಗ್ಗೆ ನೋಡ್ಕೊಂಬಿಡಿ, ಒಂದು ವಾಯ್ಸ್ ಓವರಲ್ಲಿ ಕಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸಿಂಗಲ್ ಟೋನಲ್ಲಿ 5 ಕಲರ್ ಬರುತ್ತೆ. ಅಬಿಸ್ ಬ್ಲ್ಯಾಕು, ಶ್ಯಾಡೋ ಗ್ರೇ, ಮತ್ತು ರೇಂಜರ್ ಕಾಕಿ ಆಲ್ರೆಡಿ ನೋಡಿರ್ತೀರ, ಆ್ಯಂಡ್ ಸ್ಟಾರಿ ನೈಟು ಮತ್ತು ಅಟ್ಲಾಸ್ ವೈಟ್ ಅಂತ ಹೇಳ್ಬಿಟ್ಟು. ಡ್ಯೂಯಲ್ ಟೋನ್ ಅಂತ ಬಂದಾಗ ರೇಂಜರ್ ಕಾಕಿಯಲ್ಲಿ ವಿತ್ ಬ್ಲ್ಯಾಕ್ ಬಂದ್ಬಿಟ್ಟು ಡ್ಯೂಯಲ್ ಟೋನ್ ಕೊಟ್ಟಿದ್ದಾರೆ, ಆ್ಯಂಡ್ ಶಾಡೋ ಗ್ರೇಯಲ್ಲೂ ಕೂಡ ವಿತ್ ಬ್ಲ್ಯಾಕ್ ಬಂದು ಒಂದು ಡ್ಯೂಯಲ್ ಟೋನ್ ಕೊಟ್ಟಿದ್ದಾರೆ. ಸೊ ಕಲರ್ ಬಗ್ಗೆ ನೋಡ್ಕೊಂಡ್ರಲ್ಲ, ಆ್ಯಸ್ ಆಫ್ ನೋ ನಮ್ಮ ಜೊತೆಗಿರುವಂಥದ್ದು ವೈಟ್ ಕಲರು. ಸೊ ವೈಟ್ ಕಲರ್ ಜೊತೆಗೆ ನೈಟ್ ಎಡಿಷನಲ್ಲಿ ಕೊಟ್ಟಿರುವಂತಹ ಒಂದಷ್ಟು ಎಲಿಮೆಂಟ್ಗಳು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಬಟ್ ಬ್ಲ್ಯಾಕಲ್ಲಂತೂ ಅಲ್ಟಿಮೇಟಾಗಿ ಕಾಣುತ್ತೆ. ಪರ್ಸ್ನಲ್ ಆಗಿ ನನಗೆ ನೈಟ್ ಎಡಿಷನ್ ಬ್ಲ್ಯಾಕ್ ಕಲರ್ ಸಖತ್ ಇಷ್ಟ ಆಯಿತು. ನೋಡ್ಬೋದು ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಈ ಒಂದು ಹ್ಯುಂಡೈ ಲೋಗೋ ನೋಡ್ತಾ ಇದ್ದೀರಲ್ಲ, ಇದು ಚೇಂಜ್ ಆಗಿದೆ. ಅಂದರೆ ಬ್ಲ್ಯಾಕ್ ಡೌಟ್ ಮಾಡಿದ್ದಾರೆ. ಎಕ್ಸ್ಟರ್ ಅಂತ ಹೇಳಿ ಇದು ಕೂಡ ಬ್ಲ್ಯಾಕ್ ಡೌಟ್ ಆಗಿದೆ. ಬ್ಯಾಡ್ಜಿಂಗು ಅದ್ರ ಕೆಳಗಡೆ ನೋಡ್ತಿರ್ಬೋದು, ಸ್ಕಿಟ್ ಪ್ಲೇಟ್ ಬಂದ್ಬಿಟ್ಟು ಇದು ಕೂಡ ಬ್ಲ್ಯಾಕ್ ಡೌಟ್ ಆಗಿದೆ. ಸೆಂಟರಲ್ಲಿ ರೆಡ್ ಆ್ಯಕ್ಸೆಂಟ್ಸ್ ನೋಡ್ಬೋದು. ಇವಾಗ ಎನ್ಲೈನಲ್ಲಿ ಏನು ನೋಡ್ತೀರಾ ಆ ಥರ ಒಂದು ಆ್ಯಕ್ಸೆಂಟ್ನ ಇದರಲ್ಲಿ ಕೊಟ್ಟಿದ್ದಾರೆ. ಬ್ಲ್ಯಾಕ್ ವಿತ್ ರೆಡ್ ಕಾಂಬಿನೇಷನು ಸಕ್ಕದಾಗಿ ಕಾಣುತ್ತೆ. ಇದು ಕೂಡ ಕ್ವೈಟ್ ಡೀಸೆಂಟಾಗಿ ಕಾಣ್ತಾ ಇದೆ. ಅದನ್ನು ಬಿಟ್ಟರೆ ಯಾರ್ಯಾರು ಎಕ್ಸ್ಟ್ರಾ ರಿವ್ಯೂ ನೋಡಿಲ್ಲ ಅವ್ರಿಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಇದರಲ್ಲಿ ಎಚ್ ಶೇಪ್ಡು ಸಿಗ್ನೇಚರ್ LED DRLs ಬರುತ್ತೆ. ಇದ್ರ ಜೊತೆಗೆ ಸೈಡ್ ಇಂಡಿಕೇಟರ್ಸು ಇಂಟಿಗ್ರೇಟ್ ಆಗಿದೆ. ಅದ್ರ ಕೆಳಗಡೆ ಬಂದ್ಬಿಟ್ಟು ಹೆಡ್ಲ್ಯಾಂಪ್ಸ್ ನೋಡ್ಬೋದು. ಇದು ಬಂದ್ಬಿಟ್ಟು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು. ಇದರಲ್ಲಿ ಹೈ ಬೀಮ್ ಮತ್ತು ಲೋ ಬೀಮ್ ಎರಡೂ ಕೂಡ ವರ್ಕ್ ಆಗುವಂಥದ್ದು. ಮತ್ತು ಇದು ಹ್ಯಾಲೋಜನ್ನು, ಅಂದರೆ ನಿಮಗೆ LED ಅಲ್ಲ ಇದು. ಸೊ ಬಾಕ್ಸ್ ಶೇಪ್ಡಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಸಿಲ್ವರ್ ಅಂದರೆ ಕ್ರೋಮ್ ಆ್ಯಕ್ಸೆಂಟ್ಸು ಕೂಡ ಕವರ್ ಆಗಿದೆ. ಸಕ್ಕದಾಗಿ ಕಾಣುತ್ತೆ ಫ್ರಂಟಿಂದ ಎಕ್ಸ್ಟರ್ರು. ಓಕೆನಾ, ಸ್ಕಿಟ್ ಪ್ಲೇಟ್ ಎಲ್ಲ ಕೊಟ್ಟಿರೋದ್ರಿಂದ ಇನ್ನಷ್ಟು ಬೋಲ್ಡಾಗೆ ಒಂದು SUV ಲುಕ್ಕು ನಿಮಗೆ ಮುಂದೆಯಿಂದ ಕಾಣುತ್ತೆ. ಓಕೆನಾ, ಬನ್ನಿ ಇವಾಗ ಸೈಡ್ ಪ್ರೊಫೈಲ್ ನೋಡ್ತಾ ಹೋಗೋಣ. ನೋಡ್ತಿರ್ಬೋದು ಸೈಡ್ ಪ್ರೊಫೈಲ್ ಅಂತ ಬಂದಾಗ ಸೈಡಲ್ಲಿ ಒಂದು ಗಾರ್ನಿಷ್ ನೋಡ್ತಿದ್ದೀರಲ್ಲ, ಸೊ ಇದನ್ನು ಆ್ಯಡ್ ಆನ್ ಮಾಡಿದ್ದಾರೆ ಇವಾಗ, ಡೋರ್ ಗಾರ್ನಿಷು. ಓಕೆನಾ, ಸೊ ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಸೇಮ್ ಇದೆ. ಆ್ಯಂಡ್ ಅಲಾಯ್ ವೀಲ್ಸ್ ಚೆಕ್ ಮಾಡ್ಕೊಳ್ಳಿ. ಅಲಾಯ್ ವೀಲ್ಸ್ ಬ್ಲ್ಯಾಕ್ ಡೌಟ್ ಆಗಿದೆ. ಹಾಗೆ ಕ್ಯಾಲಿಪರ್ ರೆಡ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಸ್ಪೋರ್ಟಿಯಾಗಿ ಕಾಣುತ್ತೆ, ಇನ್ನಷ್ಟು ಸ್ಪೋರ್ಟಿಯಾಗೆ. ಆ್ಯಂಡ್ ಈ ಒಂದು ವೀಲ್ ಆರ್ಚ್ ಎಲ್ಲ ಬಂದ್ಬಿಟ್ಟು
ನಿಮಗೆ ಪ್ರೀವಿಯಸ್ ವರ್ಷನ್ ಅಂದರೆ ಏನು ನಾರ್ಮಲ್ ಎಕ್ಸ್ಟರ್ ಇದೆ ಅದರಲ್ಲೂ ಕೂಡ ಇರುವಂಥದ್ದು ಒಂದು ಎಸ್ ಯು ವಿ ಲುಕ್ ಕೊಡುತ್ತೆ. ಆ್ಯಂಡ್ ಕ್ಲಾಡಿಂಗ್ಸ್ ಥರ ಕೊಟ್ಟಿದ್ದಾರೆ. ಸೊ ಇದು ಪ್ರಾಪರ್ ಅಂದರೆ ನಿಮಗೆ ಎಸ್ ಯು ವಿಲಿರುವಂತಹ ಕ್ಲಾಡಿಂಗ್ ಥರ ಇಲ್ಲ, ಒಂದು ಸಿಂಪಲಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣುತ್ತೆ. ಓಕೆನಾ. ಹಾಗೆ ನೋಡ್ತಿರ್ಬೋದು ನಿಮಗೆ ಡ್ರೈವರ್ ಸೈಡು ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುವಂಥದ್ದು. ಇನ್ನು ನೀವು ನೋಡ್ತಿರ್ಬೋದು ರೂಫ್ ರೈಲ್ಸ್ ಕೂಡ ಬರುತ್ತೆ. ಇದು ಫಂಕ್ಷನಲ್ ಅಲ್ಲ, ಇದು ಸನ್ ರೂಫ್ ಇದೆ. ಸನ್ ರೂಫ್ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಇದನ್ನು ನೋಡ್ತಿರ್ಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಒಂದು ಏನು ಟುಸಾನಲ್ಲಿ ಕೊಟ್ಟಿದ್ದಾರೆ ಎಲಿಮೆಂಟು, ಆ ಎಲಿಮೆಂಟ್ನ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಅದ್ರ ಜೊತೆಗೆ ಹಿಂದೆ ಅಂತ ಬಂದಾಗ ಹಿಂದೆ ಟೈಲ್ ಲ್ಯಾಂಪು ಕೂಡ ಎಚ್ ಶೇಪ್ಡ್ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ಸು ಕೆಳಗಡೆ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಇದನ್ನು ನೋಡ್ತಿರ್ಬೋದು, ಇದು ಕೂಡ ನಿಮಗೆ ಸೇಮ್ ಎಲಿಮೆಂಟು. ಆ್ಯಂಡ್ ಇಲ್ಲೂ ಕೂಡ ಲೋಗೋ ಬ್ಲ್ಯಾಕ್ ಡೌಟ್ ಆಗಿದೆ. ಎಕ್ಸ್ಟರ್ ಅಂತ ಕೂಡ ಬ್ಯಾಡ್ಜಿಂಗ್ ಬ್ಲ್ಯಾಕ್ ಡೌಟ್ ಆಗಿದೆ. ಆ್ಯಂಡ್ ನೈಟ್ ಎಡಿಷನ್ದು ಒಂದು ಎಂಬ್ಲಮ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಪಾರ್ಕಿಂಗ್ ಸೆನ್ಸರ್ ಬಂದ್ಬಿಟ್ಟು 2 ಬರುತ್ತೆ ನೋಡ್ತಿರ್ಬೋದು. ಅಲ್ಟ್ರಾಸಾನಿಕ್ ಪಾರ್ಕಿಂಗ್ ಸೆನ್ಸರ್ಸು. ಕೆಳಗಡೆ ಬಂದುಬಿಟ್ಟು ಸ್ಕಿಟ್ ಪ್ಲೇಟು ಕೂಡ ಇಲ್ಲೂ ಕೂಡ ಬ್ಲ್ಯಾಕ್ ಡೌಟ್ ಆಗಿದೆ. ಇದು ಯಾವ ಕಲರ್ ಬರ್ತಿತ್ತು ಅಂತ ಹೇಳಿದ್ರೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ನಾರ್ಮಲ್ ಕಲರ್ ಆ ಕಲರ್ ಇತ್ತು. ಸೊ ನಾರ್ಮಲ್ ಎಕ್ಸ್ಟರಲ್ಲಿ. ಸೊ ಇವಾಗ ಈ ಕಲರ್ ಕೊಟ್ಟಿರೋ ಅಂಥದ್ದು. ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ಟಿಕ್ಕರು 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇತ್ತೀಚೆಗೆ ಎಲ್ಲ ಕಾರಲ್ಲೂ ಕೂಡ ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸು ಸ್ಟ್ಯಾಂಡರ್ಡ್ ಆಗಿ ಕೊಡ್ತಾ ಇದ್ದಾರೆ, ಅಂದರೆ ಎಲ್ಲ ಒಂದು ವೇರಿಯಂಟ್ಸಲ್ಲೂ ಕೂಡ. ಬಟ್ ಹ್ಯುಂಡೈ ಎಕ್ಸ್ಟರ್ 2023 ಆ್ಯಕ್ಚುಲಿ ಈ ಟ್ರೆಂಡ್ನ ಒಂಥರ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ನೋಡ್ತಿರ್ಬೋದು ಎಲ್ಲ ಫೀಚರ್ಸು ನಿಮಗೆ ಸ್ಪಾಯ್ಲರ್ ಇದೆ, ಬ್ಲ್ಯಾಕ್ ಡೌಟ್ ಆಗಿರುವಂಥ ಒಂದು ಸ್ಪಾಯ್ಲರು. ಐಮೌಂಟ್ ಸ್ಟಾಪ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಡಿಫಾಗರ್ ಆಗಿರ್ಬೋದು ಮತ್ತು ವೈಪರ್ ಆಗಿರ್ಬೋದು. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟನ ನೋಡ್ಬೋದು. ಲಾಟ್ ಆಫ್ ಕ್ರೀಸ್ ಲೈನ್ಸ್ ಇದೆ. ಸೊ ಇಲ್ಲೆಲ್ಲ ಆ್ಯಂಡ್ ಸೈಡಲ್ಲೂ ಕೂಡ ನಿಮಗೆ ಲಾಟ್ ಆಫ್ ಕ್ರೀಸ್ ಲೈನ್ಸ್ ಇದೆ. ಸೊ ಒಂದೊಳ್ಳೆ ಎಸ್ ಯು ವಿ ಮಜಲ್ ಲುಕ್ ಕೊಡುತ್ತೆ ಆ್ಯಕ್ಚುಲಿ ಇದು. ಸೊ ಇವಾಗ ಬನ್ನಿ ಕಂಪ್ಲೀಟಾಗಿ ಇಂಟೀರಿಯರಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಫಸ್ಟು ರಿವ್ಯೂ ನೋಡಿಲ್ಲ ಎಕ್ಸ್ಟರ್ದು, ಒಂದ್ಸಲಿ ಟೈರ್ ಪ್ರೊಫೈಲ್ ತೋರಿಸ್ಬಿಡ್ತೀನಿ. 175/65 R15 15 ಇಂಚ್ ಅಲಾಯ್ ವೀಲ್ ಬ್ಲ್ಯಾಕ್ ಡೌಟ್ ಆಗಿರುವಂತಹ ಅಲಾಯ್ ವೀಲ್ ಜೊತೆ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಡಿಸ್ಕ್ ಬರುತ್ತೆ, ರೇರಲ್ಲಿ ಬಂದುಬಿಟ್ಟು ಡ್ರಮ್ ಬ್ರೇಕ್ ಬರುತ್ತೆ. ಇನ್ನು ಇಂಟೀರಿಯರ್ ಚೆಕ್ ಮಾಡ್ಕೋಬೋದು. ಸೊ ಸೆಕೆಂಡ್ ರೋ ಕಂಫರ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ತೋರಿಸ್ತೀವಿ. ನೋಡ್ತಿರ್ಬೋದು. ಸೊ ಹೆಡ್ ರೂಮ್ ಅಂತೂ ತುಂಬ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಇದೊಂಥರ ಕಟ್ ಸೆಕ್ಷನ್ ಥರ ಕೊಟ್ಟಿರೋದ್ರಿಂದ ಲೆಗ್ ರೂಮ್ ಕೂಡ ಡೀಸೆಂಟ್ ಆಗಿದೆ. ಆ್ಯಂಡ್ ಥೈ ಸಪೋರ್ಟ್ ಅಷ್ಟು ಅಡಿಕ್ವೇಟ್ ಆಗಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ 3 ಜನ ತುಂಬ ಕಂಫರ್ಟಬಲಾಗಿ ಕೂತ್ಕೊಂಡು ಲಾಂಗ್ ಡ್ರೈವ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ಬಟ್ ಸಿಟಿಲೆಲ್ಲ 3 ಜನ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ನೋಡ್ತಿರ್ಬೋದು ರೆಡ್ ಆಕ್ಸೆಂಟ್ಸು. ಸೊ ಇದು ಸೆಮಿ ಲೆದರ್ ಐಟು. ಇಲ್ಲೆಲ್ಲ ಲೆದರ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಎಲ್ಲೆಲ್ಲಿ ನಮ್ಮದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಬಂದ್ಬಿಟ್ಟು ಫ್ಯಾಬ್ರಿಕ್ ಕೊಟ್ಟಿದ್ದಾರೆ, ವಿಚ್ ಇಸ್ ಆ್ಯಕ್ಚುಲಿ ಗುಡ್. ಸೊ ನೋಡ್ತಿರ್ಬೋದು ಹಿಂಗಿದೆ ಅಂತ ಹೇಳ್ಬಿಟ್ಟು ಇಂಟೀರಿಯರು. ಸೊ ಆಲ್ಮೋಸ್ಟ್ ನಿಮಗೇನು ಅಂಥ ಚೇಂಜಸ್ ಇಲ್ಲ. ಸೊ ಸೀಟ್ ಲೆದರ್ ಅಪೋಲ್ಸ್ಟ್ರಿ ಅಪೋಲ್ಸ್ಟ್ರಿ ಏನು ನೋಡಿದ್ರೆ ಅದು ಸೆಮಿ ಲೆದರ್ ಐಟು. ಆ್ಯಂಡ್ ಒಂದು ಆ್ಯಕ್ಸೆಂಟ್ಸ್ನ ಕೊಟ್ಟಿರುವಂಥದ್ದು. ಬನ್ನಿ ಇವಾಗ ಫ್ರಂಟ್ ರೋಗೆ ಹೋಗೋಣ. ಫ್ರಂಟ್ ರೋ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ ಫುಟ್ವೆಲ್ ಲೈಟಿಂಗ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಆ್ಯಕ್ಚುಲಿ ಈ ಒಂದು ಫುಟ್ವೆಲ್ ಲೈಟಿಂಗು ಮತ್ತು ಈ ಒಂದು ಬ್ಲ್ಯಾಕ್ ಡೌಟ್ ಆಗಿರುವಂತಹ ಅಲಾಯ್ ವೀಲ್ಸು ಇದೆರಡು ಕೂಡ SX ಆಪ್ಷನಲಲ್ಲಿ ಬರುವಂಥದ್ದು. ಜೊತೆಗೆ ಇದನ್ನು ಕೂಡ ಈ ಒಂದು ಏನು ನೋಡ್ತಾ ಇದ್ದೀರಾ ಪುಷ್ ಬಟನ್ ಸ್ಟಾರ್ಟ್ ಸುತ್ತ ಈ ರೆಡ್ ಆಕ್ಸೆಂಟ್ ಕೊಟ್ಟಿದ್ದಾರಲ್ಲ ಅದನ್ನು ಕೂಡ ಟಾಪ್ ಎಂಡ್ ಅಂದರೆ SX ಆಪ್ಷನಲಲ್ಲಿ ಬರುವಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಸೆಮಿ ಲೆದರೈಟ್ ಲೆದರ್ ಅಪೋಲ್ಸ್ಟ್ರಿ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಒಂದು ಸ್ಪೋರ್ಟಿ ಲುಕ್ ಕೊಡುತ್ತೆ. ಸೊ ನೋಡ್ತಿರ್ಬೋದು ನೀವು ಒಳಗಡೆ ಕೂತಿದ ತಕ್ಷಣವೇ ನೋಟಿಸ್ ಮಾಡುವಂಥದ್ದು ಲಾಟ್ ಆಫ್ ರೆಡ್ ಆಕ್ಸೆಂಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಆ್ಯಸ್ ಎಕ್ಸ್ಪೆಕ್ಟೆಡ್. ಇದು ನೋಡ್ತಿರ್ಬೋದು ನಿಮಗೆ ಎ ಸಿ ವೆಂಟ್ಸಲ್ಲೆಲ್ಲ ರೆಡ್ ಆಕ್ಸೆಂಟ್ಸ್ ಕೊಟ್ಟಿದ್ದಾರೆ. ಆ ಕಡೆ ಈ ಕಡೆ ಇರುವಂತಹ ಒಂದು ಎ ಸಿ ವೆಂಟಲ್ಲಿ ಸರೌಂಡೆಡ್ ಬೈ ರೆಡ್ ಆಕ್ಸೆಂಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ನಿಮಗೆ ಒಂಥರ ಡಿಫ್ರೆಂಟ್ ಡಿಸೈನಲ್ಲಿ ಬರುತ್ತೆ. ಆ್ಯಂಡ್ ಇದು ಸಖತ್ ಇಷ್ಟ ಆಗುತ್ತೆ ನನಗೆ. ಇದು ನಾರ್ಮಲ್ ಎಕ್ಸ್ಟರಲ್ಲೂ ಕೂಡ ಇದೇ ಥರ ಪ್ಯಾಟರ್ನ್ ಬರುವಂಥದ್ದು. 6 ಏರ್ ಬ್ಯಾಗ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ 1 2 3 ಮತ್ತು ನಿಮಗೆ ಸೀಟ್ಸಲ್ಲೂ ಕೂಡ ಏರ್ ಬ್ಯಾಗ್ ಬರೋವಂಥದ್ದು. ಅಗೈನ್ ರೆಡ್ ಆಕ್ಸೆಂಟ್ಸು ಸಖತ್ತಾಗಿ ಕಾಣುತ್ತೆ. ಓಕೆನಾ. ಸೊ ಇವಾಗ ಪುಷ್ ಬಟನ್ ಸ್ಟಾರ್ಟ್ ಆನ್ ಮಾಡಿಬಿಡೋಣ. ಆ್ಯಕ್ಚುಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ಸ್ಟೇರಿಂಗ್ ಅಂತ ಬಂದಾಗ ಇದರಲ್ಲಿ ನಿಮಗೆ ನೋಡ್ತಿರ್ಬೋದು ಸ್ಟೇರಿಂಗು ಕೂಡ ಲೆದರ್ ರ್ಯಾಪ್ ಆಗಿದೆ. ಜೊತೆಗೆ ಈ ಒಂದು ರೆಡ್ ಸ್ಟಿಚಿಂಗ್ನ ನೋಡ್ಬೋದು. ಈ ಕಡೆ ಬಂದ್ಬಿಟ್ಟು ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಅದರದ್ದು ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ದು ಕಂಟ್ರೋಲ್ ಇದರಲ್ಲಿ ಬರುವಂಥದ್ದು. ಓಕೆನಾ. ಆ್ಯಂಡ್ ಈ ಕಡೆ ಬಂದ್ಬಿಟ್ಟು ಮೀಡಿಯಾ ಕಂಟ್ರೋಲ್ ನಿಮಗೆ ಬರುತ್ತೆ. ಲೆಫ್ಟ್ ಸೈಡಲ್ಲಿ ನೋಡ್ತಿರ್ಬೋದು ವೈಪರ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ರೈಟ್ ಸೈಡಲ್ಲಿ ಬಂದ್ಬಿಟ್ಟು ನಿಮಗೆ
ಹೆಡ್ಲ್ಯಾಂಪ್ ಕಂಟ್ರೋಲ್ ಕೊಟ್ಟಿದ್ದಾರೆ ಆ್ಯಸ್ ಯೂಶಲ್ಲು. ಸೊ ಇದರಲ್ಲಿ ಆಟೋ ಹೆಡ್ಲ್ಯಾಂಪ್ ಫೀಚರ್ ಕೂಡ ಕೊಟ್ಟಿರುವಂಥದ್ದು ನೋಡ್ತಿರ್ಬೋದು, ಆಟೋ ಹೆಡ್ಲ್ಯಾಂಪ್ಸು. ಓಕೆನಾ. ಸೊ ಆಟೋ ರೈನ್ ಸೆನ್ಸಿಂಗ್ ವೈಪರ್ ಎಲ್ಲ ಬರಲ್ಲ ಇದರಲ್ಲಿ. ಸೊ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ ನೋಡ್ಕೊಳ್ಳಿ. ಓಕೆನಾ. ಸೊ ಯಾಕೆಂದರೆ ಇವಾಗ ನಾನು ರಿವ್ಯೂ ಮಾಡ್ತಿರೋದು ಆಟೋಮೆಟಿಕ್ಕು AMT ವರ್ಷನ್ನು. ಸೊ ಪ್ರೈಸಿಂಗು ಏನಿದೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಎಕ್ಸ್ಟರ್ ಸ್ಪೆಷಲ್ ಎಡಿಷನ್, ನೈಟ್ ಎಡಿಷನ್ದು, ಅದನ್ನು ಚೆಕ್ ಮಾಡ್ಕೋಬೋದು. ಓಕೆನಾ. ಸೊ ಇವಾಗ ಇನ್ನೊಂದ್ಸಲಿ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಕೊಳ್ಳಿ, ನಿಮಗೆ AC ನಾಬ್ ಏನಿದೆ ಅದ್ರ ಸುತ್ತ ಕೂಡ ನಿಮಗೆ ರೆಡ್ ಆಕ್ಸೆಂಟ್ಸ್ ಬರುತ್ತೆ. ಆಲ್ಮೋಸ್ಟ್ ಇಲ್ಲೂ ಕೂಡ ಲೆದರ್ ಸ್ಟಿಚಿಂಗ್ ನೋಡ್ಬೋದು, ಗೇರ್ ನಾಬ್ ಅಲ್ಲೂ ಕೂಡ. ಆ್ಯಂಡ್ ಪೈಪಿಂಗ್, ರೆಡ್ ಪೈಪಿಂಗ್ ಕೂಡ ಬರುತ್ತೆ, ರೆಡ್ ಸ್ಟಿಚಿಂಗ್ ಜೊತೆಗೆ ಸಕ್ಕತ್ತಾಗಿ ಕಾಣುತ್ತೆ ಸೀಟ್ಸು. ನಿಮಗೆ ವೈರ್ಲೆಸ್ ಚಾರ್ಜರ್ ಬರುತ್ತೆ. ಆ್ಯಕ್ಚುಲಿ ಈ ಸೆಗ್ಮೆಂಟಲ್ಲಿ ವೈರ್ಲೆಸ್ ಚಾರ್ಜರ್ ಕೊಟ್ಟಿರೋದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ನಾವು. ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಸಿಗರೇಟ್ ಲೈಟರ್ ಅಥವಾ ಒಂದು 12 ವೋಲ್ಟ್ಸ್ದು ಚಾರ್ಜಿಂಗ್ ಸಾಕೆಟ್. ಓಕೆನಾ. ಅದನ್ನು ಹಾಕ್ಕೊಂಡು ಕೂಡ ಅದ್ರ ಮೇಲ್ಗಡೆ ನೋಡಿ USB ನಿಮಗೆ 3 ಕೊಟ್ಟಂಗೆ ಆಯ್ತು ಅಲ್ಲಿಗೆ. ಒಂದು C ಟೈಪು, ಇನ್ನೊಂದು ಬಂದ್ಬಿಟ್ಟು ನಾರ್ಮಲ್ USB, ಆ್ಯಂಡ್ ಇದನ್ನು ಸಿಗರೇಟ್ ಲೈಟ್ರ್ ಕೊಟ್ಟಿದ್ದಾರೆ. ಬಟ್ ಅದ್ರ ಮೇಲೇ ಕೂಡ ಓಪನ್ ಸಿಗರೇಟ್ ಅಂದರೆ ಸಾಕೆಟ್ ಕೂಡ ಕೊಟ್ಟಿರೋದ್ರಿಂದ. ಓಕೆನಾ. ಅದ್ರ ಜೊತೆಗೆ ನೋಡ್ತಿರ್ಬೋದು, ಸೊ ನಿಮ್ಗೆ ಇವಾಗ ಇಲ್ಲಿ ಸೆಂಟ್ರಲ್ಲಿ ಆರ್ಮ್ರೆಸ್ಟ್ ಎಲ್ಲ ಬರೋಲ್ಲ. ರೇರಲ್ಲೂ ಕೂಡ AC ವೆಂಟ್ಸ್ ಆ್ಯಸ್ ಯೂಶಲ್ ಕಾಮನ್ ನಿಮಗೆ Hyundai ಕಾರ್ಗಳಲ್ಲಿ. ಸೊ ನ್ಯಾವಿಗೇಷನ್ ಎಲ್ಲ ನೋಡ್ತಾ ಇದ್ದೀರಾ. ಸೊ ಈ ಒಂದು ಟಚ್ ಸ್ಕ್ರೀನ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಟಚ್ ಸ್ಕ್ರೀನ್ ಬಂದುಬಿಟ್ಟು ನಿಮಗೆ 60+ ಕಾರ್ ಕನೆಕ್ಟೆಡ್ ಫೀಚರ್ಸ್ ಜೊತೆಗೆ ಬರುವಂಥದ್ದು. ಸೊ ಯಾಕೆಂದರೆ ಇದು ಹೇಳಿದ್ನಲ್ಲ, ಬ್ಲೂ ಲಿಂಕ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಆಗಿರುವಂಥದ್ದು. ಸೊ ನ್ಯಾವಿಗೇಷನ್ ನೋಡ್ತಿರ್ಬೋದು. ಸೊ ಟಚ್ ಸೆನ್ಸಿಟಿವಿಟಿ ಆ್ಯಸ್ ಯೂಶಲ್ ಆಗಿ ಚೆನ್ನಾಗೇ ಇರುತ್ತೆ. ಸೊ ಇದರಲ್ಲೇನಪ್ಪ ಅಂತ ಹೇಳಿದ್ರೆ ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಎರಡೂ ಕೂಡ ಬರೋವಂಥದ್ದು. ಸೊ ಇವಾಗ ನಾನು ಇಲ್ಲಿ ವಾಯ್ಸ್ ಕಮಾಂಡ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿಬಿಟ್ಟು ಓಪನ್ ಸನ್ರೂಫ್. ಆ್ಯಕ್ಚುಲಿ ಇದರಲ್ಲಿ ವಾಯ್ಸ್ ಎನೇಬಲ್ಡ್ ಸನ್ರೂಫ್ ಕೂಡ ಬರುತ್ತೆ. ಸೊ ವಾಯ್ಸಿಂದನೇ ಒಂದು ಸನ್ರೂಫ್ನ ಓಪನ್ ಮಾಡ್ಬೋದು. ಇಫ್ ಇನ್ ಕೇಸ್ ಏನಾದರೂ ನೀವು ಟ್ರಾವೆಲಿಂಗಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಆ ಟೈಮಲ್ಲಿ ಬಟನ್ ಪ್ರೆಸ್ ಮಾಡಬೇಕು, ಅದೆಲ್ಲ ಏನಿಲ್ಲ. ಜಸ್ಟ್ ನೀವು ವಾಯ್ಸ್ ಕಮಾಂಡ್ ಪ್ರೆಸ್ ಮಾಡಿಬಿಟ್ಟು ಓಪನ್ ಸನ್ರೂಫ್ ಅಂತ ಹೇಳಿದ್ರೆ ಓಪನ್ ಆಗುವಂಥದ್ದು. ಬಟ್ ಸನ್ರೂಫ್ ಏರಿಯಾ ನಿಮಗೆ ಆಲ್ರೆಡಿ ಹೇಳಿದಿನ ಮುಂಚೆನೇ ಚಿಕ್ಕದಾಗಿ ಬರುತ್ತೆ. ಓಕೆನಾ. ಸೊ ಅದನ್ನು ಬಿಟ್ಟು ಸೊ ನಿಮಗೆ ಎಲ್ಲ ಫೀಚರ್ಸು ಕೂಡ ಅದನ್ನು ಬಿಟ್ಟು ಆಲ್ಮೋಸ್ಟ್ ಸೇಮೇ ಬರುವಂಥದ್ದು. ಸಕ್ಕದಾಗಿದೆ ಓವರಾಲ್ ಆಗಿ ಹೇಳಬೇಕಂತ ಹೇಳಿದ್ರೆ. ಫಿಟ್ ಆ್ಯಂಡ್ ಫಿನಿಶು ಅಂದರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಸಕ್ಕದಾಗಿದೆ. ನಿಮಗೆ ಮೆಟಾಲಿಕ್ ಫಿನಿಷಲ್ಲಿ, ಡಾರ್ಕ್ ರೋಮ್ ಎಲಿಮೆಂಟಲ್ಲಿ, ಅಂದರೆ ಮೆಟಾಲಿಕ್ ಫಿನಿಷಲ್ಲಿ ಇನ್ಸೈಡ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಒಂದು ಪ್ಯಾರಾಮೆಟ್ರಿಕ್ ಎಲಿಮೆಂಟ್ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯಾಶ್ ಬೋರ್ಡಲ್ಲೂ ಕೂಡ ಪ್ಯಾರಾಮೆಟ್ರಿಕ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ನೈಟ್ ಎಡಿಷನ್ ಬಂದ್ಬಿಟ್ಟು ಯಾರೆಲ್ಲ ಒಂದು ಅಂದರೆ ಒಂದು ಸ್ಮಾಲ್ ಕಾರ್ ನೋಡ್ತಾ ಇದ್ದೀರಾ, ಒಂದು ಮೈಕ್ರೋ SUV ನೋಡ್ತಾ ಇದ್ದೀರಾ, ಬಟ್ ನಾನು ಸ್ವಲ್ಪ ಸ್ಪೋರ್ಟಿ ಆಗಬೇಕು, ಲುಕ್ಸು ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕು, ಒಳಗಡೆ ಕೂತ್ಕೊಂಡ್ರೆ ಒಳ್ಳೆ ಫೀಲ್ ಕೊಡಬೇಕು, ಲಕ್ಸುರಿ ಕಾರ್ ಫೀಲ್ ಕೊಡಬೇಕು ಅನ್ನೋರು ಖಂಡಿತವಾಗ್ಲೂ ಈ ಗಾಡಿನ ತೊಗೋಬೋದು. ಪ್ರೈಸಿಂಗ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಇದರಲ್ಲಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಇನ್ಬಿಲ್ಟ್ ಡ್ಯಾಶ್ ಕ್ಯಾಮ್ರಾ ಕೊಟ್ಬಿಟ್ಟಿದ್ದಾರೆ ನೋಡ್ತಿರ್ಬೋದು. ಅಂದರೆ ಟಾಪ್ ಎಂಡಲ್ಲಿ. ಸೊ ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಅಂದರೆ ಕ್ಯಾಬಿನು ಕೂಡ ರೆಕಾರ್ಡ್ ಆಗುತ್ತೆ, ಆ್ಯಂಡ್ ಫ್ರಂಟಲ್ಲಿ ರೋಡ್ ವ್ಯೂ ಕೂಡ ರೆಕಾರ್ಡ್ ಆಗುತ್ತೆ ನೋಡ್ತಿರ್ಬೋದು. ಡಿಸ್ಪ್ಲೇ ಕೂಡ ಇಲ್ಲೇ ಇದೆ. ಸೊ ಇದನ್ನು ಆಪ್ರೇಟ್ ಕೂಡ ಮಾಡ್ಬೋದು. ಒಂದು SD ಕಾರ್ಡ್ ಮಾತ್ರ ನೀವು ಹಾಕಿದ್ರೆ ಸಾಕು. ಸೊ ಇದು ಟಾಪ್ ಎಂಡಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ನೋಡ್ತಿರ್ಬೋದು SOS ಮತ್ತು ಟೋಯಿಂಗು ಮತ್ತು ಬ್ಲೂ ಲಿಂಕ್ದು ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಮ್ಯಾನ್ಯುವಲ್ ಡಿಮ್ಮಿಂಗ್ IRVMs ಇದು. ಓಕೆನಾ. ಸೊ ಹಾಗೆ ಲೈಟ್ ನೋಡ್ಬೋದು. ಸನ್ರೂಫ್ ಓಪನ್ ಮಾಡೋದಕ್ಕೆ ಬಟನ್ ಕೊಟ್ಟಿದ್ದಾರೆ. ಸೊ ಸನ್ರೂಫ್ ಇಷ್ಟು ಓಪನ್ ಆಗುತ್ತೆ. ಸೆಂಟ್ರಲ್ಲೂ ಕೂಡ ಲೈಟ್ ಕೊಟ್ಟಿದ್ದಾರೆ. ಗ್ರ್ಯಾಬ್ ಹ್ಯಾಂಡಲ್ಸ್ 4 ಜನ ಪ್ಯಾಸೆಂಜರ್ಗೆ, ಆ ಕಡೆ ಈ ಕಡೆ ಇರೋರಿಗೆ. ಆ್ಯಕ್ಚುಲಿ ಈ ಕಡೆ ಡ್ರೈವರ್ ಸೀಟ್ ಬರೋಲ್ಲ, ಅದನ್ನು ಬಿಟ್ಟು ನಿಮಗೆ 3 ಕಡೆ ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ. ಓಕೆನಾ. ಸೊ ಒಟ್ಟಿನಲ್ಲಿ ಸೇಫ್ಟಿ ವೈಸು ಕೂಡ ಅಂದರೆ ಚೆನ್ನಾಗಿದೆ. 6 ಏರ್ ಬ್ಯಾಗ್ಸು ಮತ್ತು ಹಿಲ್ ಡಿಸೆಂಟ್ ಹಿಲ್ ಹೋಲ್ಡ್ ಅಸಿಸ್ಟ್ ಆಗಿರ್ಬೋದು, ಮತ್ತು ಈ ಒಂದು ABS ವಿತ್ EBD ಆಗಿರ್ಬೋದು, ಇಷ್ಟೆಲ್ಲ ಫೀಚರ್ಸ್ ಬರುತ್ತೆ. ಇನ್ನು ಸಾಕಷ್ಟು ಸೇಫ್ಟಿ ಫೀಚರ್ಸ್ ಇದರಲ್ಲಿ ಬರೋದ್ರಿಂದ ಆರಾಮಾಗಿ ಇದನ್ನು ಅಪ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.